ಎಲ್ರಿಗೂ ನಮಸ್ಕಾರ. ನಮ್ಮ ತಂಡ ಒಂದು ನಾವು ಇವತ್ತು ಕಿರುನಾಟಕ ಮಾಡಿದ್ವಿ. ಕಿರುನಾಟಕದ ಹೆಸರು ಮೊಬೈಲ್ ಕಾಲ ಅಂತ. ಅದರಲ್ಲಿ ನನ್ನ ಪಾತ್ರ ಬಂದು ಸಂಗಪ್ಪ ಅಂತ. ಅದರಲ್ಲಿ ನನ್ನ ಪಾತ್ರ ಬಂದು ರತ್ನ. ಈ ನಾಟಕದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಗೌರಿ ಅಂತ. ಸಂಗಪ್ಪ ಮತ್ತು ರತ್ನಮ್ಮನ ಏಕೈಕ ಸುತ್ತಿದ್ವಿ. ನನ್ನ ಪಾತ್ರ ನವ್ಯ, ಗೌರಿಯ ಸ್ನೇಹಿತೆ. ನನ್ನ ಪಾತ್ರ ಈ ನಾಟಕದ ಸೌಕರ್ಯ. ನನ್ನ ಪಾತ್ರ ಈ ನಾಟಕದ ಸಾಹುಕಾರನ PA. ನನ್ನ ಹೀರೋಳು ಒಬ್ಬಳ ಮಗಳು. ಅವಳನ್ನ ಚೆನ್ನಾಗಿ ಓದಿಸಿ ದೊಡ್ಡ ಆಫೀಸರ್ ಮಾಡ್ಬೇಕನ್ನೋದು ನನ್ನ ಆಸೆ ಐತಿ. ನಾವಂದ್ರೂ ಶಾಲೆ ಅಂದ್ರೂ ಹೋಗಿಲ್ಲ. ಅಕ್ಕಿ ಮೂಲಕ ನಮ್ಮ ಕನಸರ ನರ್ಸ್ ಮಾಡ್ಕೊಳ್ಳೋಣ ಅಂತ ಆಕಿನ ಚೆನ್ನಾಗಿ ಕೂಲಿ ನಾಡಿ ಮಾಡಿಸಿ ಓದ್ಸಾ ಹತ್ತೀನಿ. ನನ್ನ ಮಗಳು ಇಲ್ಲೇ ಎಲ್ಲ ಇದ್ಲಲ್ಲ, ಗೌರಿ, ರತ್ನ, ಬಾಯಿ. ಗೌರಿ ಎಲ್ಲದಾರ? ಏನ್ ಗೊತ್ತಾ ರತ್ನ, ನಾನಿವತ್ತು ಗೌರಿ ಸ್ಕೂಲ್ ಹತ್ರ ಹೋಗಿದ್ದೆ ಕಣೆ. ಅವಳು ನನ್ನ ಮಗಳು ಆಟದಲ್ಲಿ ಪಾಠದಲ್ಲಿ ಎಲ್ಲದರಲ್ಲೂ ಮುಂದಿದ್ದಾಳಂತೆ. ಹಾ, ಕರಿಯಕಿನ ಗೌರಿ, ಗೌರಿ. ಬಂದೆ ಅಪ್ಪ. ನಮಸ್ತೆ. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ, ಮಮ್ಮಿ ಮೈ ಲವ್ಲಿ ಮಮ್ಮಿ. ನನ್ನ ಮಗಳು ಅಳ್ತಾಳಲ್ಲ, ಇರು ನಾನೇ ಕೇಳ್ತೀನಿ. ಗೌರಿ, ಯಾಕೋ ಅಳ್ತಿದ್ಯಾ? ಯೋಗ್ಯತೆಗೆ ಇಷ್ಟು ಒಂದು ಟಚ್ ಮೊಬೈಲ್ ಕೊಡ್ಸಕ್ ಆಗ್ತಿಲ್ಲ. ನಮ್ಮ ಕಾಲೇಜ್ನಲ್ಲಿ ಎಲ್ಲರ ಹತ್ರನೂ ಟಚ್ ಮೊಬೈಲ್ ಇದೆ, ನನ್ನ ಹತ್ರ ಮಾತ್ರ ಮೊಬೈಲೇ ಇಲ್ಲ. ಅದರಲ್ಲಿ ಹೋಮ್ವರ್ಕ್ ಏನು ಮಾಡಬೇಕು, ಯಾವ ಥರ ಬಟ್ಟೆ ಹಾಕಬೇಕು ಅದನ್ನೆಲ್ಲ ಬಿಡ್ತಾರೆ. ನಿಮ್ಮ ಕಡೆಯಿಂದ ಫೋನೇ ಕೊಡ್ಸಕ್ ಆಗ್ತಿಲ್ಲ. ಅದ್ಯಾಗ ನನ್ನ ಜೀವ, ನನ್ನ ಮೊಬೈಲ್ ಮಾಡ್ಕೋ ತಗೋ. ಈ ಪ್ಯಾಡ್ ಇದರಲ್ಲಿ ಏನು ಬರಲ್ಲ. ಅದರಲ್ಲಿ ಇನ್ಸ್ಟಾ ಇಲ್ಲ, ಟ್ವಿಟರ್ ಇಲ್ಲ, ಜಮೀನ್ ಇಲ್ಲ, ಏನು ಇಲ್ಲ. ಅದರಲ್ಲಿ ಏನು ಬರಂಗಿಲ್ಲಪ್ಪ. ಇಲ್ಲಿ ಫೋನ್ ಕೊಡ್ಸೋರ್ಗು ನಾನು ಊಟವಿದೆ ಏನು ಮಾಡಲ್ಲ. ಏನೋ ಇದ್ಯಾಕೆ ಹಿಂಗಂತ ನಿನ್ನ ಸ್ಕೂಲ್ ಫೀಸ್ ಕಟ್ಟಕ್ಕೆ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ. ಈಗ ದೊಡ್ಡ ಫೋನ್ ಅಂದ್ರೆ ದುಡ್ಡು ಎಲ್ಲಿಂದ ತರಲವ ನಾನು? ನಂಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಫೋನ್ ಬೇಕಂದ್ರೆ ಬೇಕು. ಏನೇ ರತ್ನ ಇವಳು ಹಿಂಗ ಅಂತವಳೆ. ಒಬ್ಳ ಮಗಳಲ್ಲಿ ಅವಳು ಕೇಳಿದ್ದು ಕೊಡಿಸ್ಬೇಕಾಯ್ತು. ಅವಳಕ್ಕಿಂತ ಏನು ಹೆಚ್ಚಿಗೆ ಅಲ್ಲ ಕಣೆ ನಾನು ಕೊಡ್ಸೋದು, ಆದ್ರೆ ದುಡ್ಡಿಲ್ಲ ಈಗ ನನ್ನ ಹತ್ರ. ಅವಳಕ್ಕಿಂತ ಏನು ಹೆಚ್ಚಿಂದಲ್ಲ. ಅದು ಎಷ್ಟು ಪ್ರೀತಿ ಕಡೆ ನಿನ್ನ ಮಗಳ ಮೇಲೆ ಇದೆಲ್ಲ ಆಗ್ತದೆ. ಇದು ನಾನು ದುಡ್ಡಿ ಹತ್ರ ಹೋಗಿ ದುಡ್ಡು ಇಸ್ಕೊಂಡ್ ಬರ್ತೀನಿ. ಬುದ್ಧಿ ಎಷ್ಟೊತ್ತಿಗಪ್ಪ ನೀ ಬರೋದು? ಇಷ್ಟು ಲೇಟ್ ಬಂದ್ರೆ ಹೆಂಗೆ ಕೆಲಸ ಮಾಡ್ತೀನಿ ನಾನು? ಬುದ್ಧಿ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿದ್ರಿ ಮನ್ಯಾಗ. ಬುದ್ಧಿ ಏನು ಸಮಸ್ಯೆ ನನ್ನ ಹತ್ರ ಹೇಳಿ ನಾನೇನು ಮಾಡೋಣಂತ? ಇಲ್ರಿ ಬುದ್ಧಿ, ಮಗಳಿಗೆ ಏನೋ ದೊಡ್ಡ ಫೋನ್ ಬೇಕಂತ್ರಿ, ಅದಕ್ಕೆ ಹಠ ಹಿಡಿದು ಕುಂತಾಳ. ಮತ್ತೆ ಕೊಡ್ಸೋದಲ್ಲ? ಅದಕ್ಕೆ ಬಂದಿರಿ ಬುದ್ಧಿ. ಮತ್ತೆ ಒಂದು 10,000 ರೂಪಾಯಿ ಸಾಲ ಇದ್ದು ಕೊಡ್ರಿ ಬುದ್ಧಿ. ಸಾಲ ಮೊದಲು ಕೆಲಸ ಮಾಡಿ ನಡಿ ನೋಡೋಣ ಅಂತ. ಸರಿ ಬುದ್ಧಿ. ಈಗ ಬಂದೆ. ಹಾ, ಈಗ ಬಂದು ನೋಡ್ತಾ. ಮಗಳಿಗೆ ಏನಾದ್ರು ದೊಡ್ಡ ಫೋನ್ ಬೇಕಂತ ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಬುದ್ಧಿ ಹತ್ರ 10,000 ರೂಪಾಯಿ ಸಾಲ ಇಸ್ಕೊಂಡು ಹೋಗ್ಬೇಕಿದೆ. ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ಬರೀ ಊಟ ಮಾಡೋದು, ಆಟ ಆಡೋದು, ಮಕ್ಕಳೋದು, ಓದೋದು ಅಷ್ಟೇ ಇತ್ತು. ಈಗೆಲ್ಲ ಬರೀ ಫೋನಾಗ ಎಲ್ಲ ಅದೇನೋ ಓದೋದು ಹಾಕ್ತಾರಂತ, ಬರೆಯೋದು ಹಾಕ್ತಾರಂತ, ಉಂದಂಗಿಲ್ಲ ಅನ್ಕೊಂತಾಳ ನೋಡಿ. ನೀನು ಪಿಸಿ ಪಿಸಿ ಮಾತಾಡೋ ಅಂತಾರ. ಕೆಲಸ ಮಾಡೋ ಅಂತೀರಿ ನೀವು ನೆಟ್ಟಗೆ. ಕೆಲಸ ಮಾಡಿದ್ರೆ ಮತ್ತೆ ದುಡ್ಡು ಬೇಕಂತ ಬರ್ತೀರಿ ನೀನು. ಇಲ್ಲಿ ಬುದ್ಧಿ ಮಾಡಾತಿ ನೋಡಿ ಹೋಗೋರು ಕೆಲಸ ಮಾಡೋ ಅಂತಾರೆ. ಏನು ಮಾಡೋ ಅಂತಾರೆ? ನೀವು ಮಾತಾಡೋದು ಕೆಲಸ ಮಾಡ್ರೋ, ನಮ್ಮ ಬುದ್ಧಿ ಬೈತಾರ. ಕೆಲಸ ಮಾಡೋ ಅಂತಾರೆ. ಬುದ್ಧಿ ನೀವು ಹೇಳಿದ ಕೆಲಸ ಎಲ್ಲ ಆಯ್ತು ಬುದ್ಧಿ. ದಟ್ಟ ಮಾಡ್ಯಾರ? ಮಾಡಕ್ಕೆ ಮತ್ತೇನು? ಅದೇ ಹೇಳಿದಾರೆ ಬುದ್ಧಿ, ದುಡ್ಡು ಕೊಡಿಸ್ಕೊಡಿ. ಎಷ್ಟು? 10,000 ತಗ. ಯಾವಾಗ ಕೊಡ್ತೀವಿ? ಇಲ್ಲೇ ಕೆಲಸ ಮಾಡಿ ತೀರಿಸ್ತಾನೆ ಬುದ್ಧಿ. ನೋಡು ಆದಷ್ಟು ಬೇಗ ಜಲ್ದಿ ತೀರಿಸ್ಬಿಡು. ಹ್ಞೂ ಬುದ್ಧಿ. ಗೌರಿ, ಗೌರಿ, ಏನ್ ಮಾಡ್ತಿದ್ದೀವ? ಕಾಣ್ತಿಲ್ವಾ? ಓದ್ತಿದ್ದೀವಿ. ಊಟ ಮಾಡ್ಬಾರವ? ನೀವು ಫೋನ್ ಕೊಡ್ಸೋರ್ಗು ನಾನು ಊಟವಿದೆ ಏನು ಮಾಡಲ್ಲ ಅಂತ ಹೇಳಿಲ್ವಾ? ಅದ್ಯಾಕೆ ಮಾಡ್ತೀವ? ನಿಮಗೋಸ್ಕರ ಏನ್ ತಂದಿದ್ದೀನಿ ನೋಡಿ. ಐ ಹೊಸ ಮೊಬೈಲ್ ಇದು ಚೆನ್ನಾಗಿದೆ ಅಲ್ವಾ? ಯಾವಾಗ ತಂದೆ? ಇವಾಗ ತಗೊಂಡ್ಬಂದವ. ನನ್ನ ಫ್ರೆಂಡಿಗೆ ತೋರಿಸ್ತಿದ್ದೀವಿ. ಇಲ್ಲ ಗೌರಿ, ನಮ್ಮ ಕಾಲದಲ್ಲೆಲ್ಲ ನಮ್ಗಿರ್ಲಿಲ್ಲ. ನಮಗೆ ದುಡ್ಡಿಲ್ಲ ಅಂತ ನಾವು ಸ್ಕೂಲ್ ಮೆಟ್ಲೆ ಹತ್ತಿಲ್ಲ ನೋಡಿ. ಇವಾಗ ಯಾವುದೋ ಮೊಬೈಲ್ ಬಂತು ಅಂತ ಸರಸ್ವತಿನ ಬಿಸಾಕ್ ಹೋಗ್ತಿದ್ದಾರೆ. ನವ್ಯ ಬಾರಿ ಇಲ್ಲಿ. ಚೆನ್ನಾಗಿದ್ಯಾ? ನಮ್ಮ ಅಪ್ಪ ಹೊಸ ಮೊಬೈಲ್ ಇದೆ. ಯಾವಾಗ ನಿನ್ನೆ ಕಣೆ. ಚೆನ್ನಾಗಿದೆ.
ನಂದಿನಿ ಬೆಂಗಳೂರಿಗೆ ಬಂದೀನಿ ಐಟಿಲಿ ಇರ್ತೀನಿ ಐಟಿ ಕೆಲಸ ಮಾಡ್ತೀನಿ. ಚೆನ್ನಾಗಿದೆ. ಅಪ್ಲೋಡ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ನಾನು ಇನ್ನೂ ರೀಲ್ಸ್ ಮಾಡಿದ್ದೆ, ಅದನ್ನ ಅಪ್ಲೋಡ್ ಮಾಡಿದ್ರೆ ಲೈಕು ಕಮೆಂಟ್ ಆಗಿಲ್ಲ ಕಣೆ. ಈ ಥರ ಎಲ್ಲ ಅಪ್ಲೋಡ್ ಮಾಡಿದ್ರೆ ಬರಲ್ಲ. ಲಿಪ್ಸ್ಟಿಕ್ ಹಾಕ್ಬೇಕು, ಫ್ರೀ ಚೀಸ್ ಹಾಕಿ ಮಾಡಿದ್ರೆ ಮಾತ್ರ ಅಪ್ಲೋಡ್ ಆಗಿ ಬಿಡುತ್ತೆ. ಹೌದಾ, ಇನ್ನು ಮುಂದೆ ಹಾಗೆ ಟ್ರೈ ಮಾಡ್ತೀನಿ. ನೋಡೆ ಗೌರಿನಾಗಿ ಇನ್ಸ್ಟಾ ಓಪನ್ ಮಾಡಿದ್ರೆ ಬರೀ ರೀಲ್ಸ್ ಇಂಥವು ಬರ್ತಾವ್ರ. ಅಪ್ಪ ಅಮ್ಮ ನೋಡಿದ್ರ ಸಾಲ ಮಾಡಿ ಮೊಬೈಲ್ ಎಲ್ಲ ಕೊಡ್ಸಾರ. ಆದ್ರೆ ಅಕ್ಕಿ ಅಸಹ್ಯವಾಗಿ ರೀಲ್ಸ್ ಮಾಡಿ ಎಷ್ಟು ಅಸಹ್ಯ ಮಾಡತ್ತಾಳ. ಅಕ್ಕಿ ಮಾಡೋದ್ರಿಂದ ನಮ್ಗೆ ಬೈತಾರ ಮನೆಗೆಲ್ಲ. ಇದರಿಂದ ಮಾಡೋದ್ರಿಂದ ಏನಾರ ವಿಷಾಲಾರ ತಗೊಂಡು ಸಾಯೋದು ಬೆಸ್ಟ್ ಅಲ್ಲ. ಇಂಥ ಮಕ್ಳು ಇದ್ರು ಬೇಕು, ಇಲ್ಲದ್ರೂ ಬೇಡಲ್ಲ. ಹೌದು ಕಣೆ. ಹೌದಲ್ವಾ, ಎಲ್ಲರೂ ಹಿಂಗೆ ಮಾತಾಡ್ತಿದ್ದಾರೆ. ನಮ್ಮಪ್ಪ ನೋಡಿದ್ರೆ ಓದಕ್ಕಾಗಿ ಫೋನ್ ಕೊಡ್ಸಿದ್ರು, ನಾನು ನೋಡಿದ್ರೆ ರೀಲ್ಸ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ. ನನ್ನ ಹೆಸರು ಕೆಡ್ಸ್ಕೊಳ್ಳೋದ್ರಲ್ಲೇ ನಮ್ಮಪ್ಪ ನಮ್ಮಮ್ಮನ ಹೆಸರೆಲ್ಲ ಕೆಡಿಸ್ತೀನಿ. ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಕ್ಕೆ ಹೋಗ್ಬಾರ್ದು. ನಮ್ಮಪ್ಪ ಹೊಲಕ್ಕೆ ಕೋಡಿಗೆ ಎಣ್ಣೆ ತುಂಬಿದ್ರು, ಎಲ್ಲಿ ಇಟ್ರೋ ಏನು. ಅಪ್ಪ ಅಮ್ಮ ನನ್ನ ಕ್ಷಮಿಸ್ಬಿಡಿ. ಅಪ್ಪ ಅಮ್ಮ. ಗೌರಿ ಗೌರಿ ಇದೇನ್ ಮಾಡ್ಕೊಂಡವ? ಗೌರಿ ಹೇಳವ, ನಿನ್ನ ಅಪ್ಪ ಬಂದಿದ್ದೀನಿ ಹೇಳವ. ರತ್ನ ರತ್ನ ಗೌರಿ ಗೌರಿ ಹೇಳವ, ನಿಮ್ಗೋಸ್ಕರ ಕಷ್ಟಪಟ್ಟು ದೊಡ್ಡ ಫೋನ್ ಅಂದ್ರೆ ದೊಡ್ಡ ಫೋನ್ ಕೊಡ್ಸಿರೋ ಹೇಳವ. ಗೌರಿ ನೋಡ್ರಿ, ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಿಸ್ಬೇಡ ಅಂತ ಹೇಳತ್ತಿಲ್ಲ. ಆದ್ರೆ ನಿಮ್ಮ ಮಕ್ಕಳು ಅದರಲ್ಲಿ ಏನು ಯೂಸ್ ಮಾಡ್ತಾರೆ, ಏನೇನು ನೋಡ್ತಾರೆ ಅನ್ನೋದು, ಎಷ್ಟು ತಾಸು ನೋಡ್ತಾರೆ ಅನ್ನೋದು ಸ್ವಲ್ಪ ನಿಮ್ಗೆ ಪ್ರಜ್ಞೆ ಇರಲಿ. ಇಲ್ಲಾಂದ್ರೆ ನಮಗೆ ಬಂದಿರೋ ಪರಿಸ್ಥಿತಿ ನಿಮಗೆ ಬರ್ತದೆ. ನೀವು ಇದ್ರೆ ನಾವಿರ್ತೀವಲ್ಲವ. ನೋಡಿ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಡಿಸ್ರಿ ಬೇಡ ಅನ್ನಂಗಿಲ್ಲ. ಆದ್ರೆ ಅದನ್ನ ಹೆಂಗ್ ಯೂಸ್ ಮಾಡ್ತಾರ, ಹೆಂಗ್ ಯೂಸ್ ಮಾಡಲ್ಲ, ಒಳ್ಳೇದಕ್ಕೆ ಯೂಸ್ ಮಾಡಿ. ನಿಮ್ಮ ಮಕ್ಕಳು ಅಷ್ಟ ನಿಮಗೆ ಸಾಲಾಗಿಲ್ಲ ಮಾಡಿ ಮೊಬೈಲ್ ಕೊಡಿಸಿರ್ತಾರ ಪೇರೆಂಟ್ಸ್. ಹಾಗಾಗಿ ಅದನ್ನ ಕರೆಕ್ಟ್ ಉದ್ದೇಶಕ್ಕೆ ಉಪಯೋಗ ಮಾಡ್ಕೋರಿ ಅಂತ ಹೇಳ್ತಾ ಮೊಬೈಲ್ನ ಕಮ್ಮಿ ಯೂಸ್ ಮಾಡ್ರಿ. ಕೋಡ್ ನಂಬರ್ 2. ನಾವು ಮಾಡ್ಕೊಳ್ಳೋದು ಮರ್ಕಬಾರ್ದು. ನಿರುದ್ಯೋಗ ಕುರಿತ ಸಮಸ್ಯೆಗಳು, ಅದರಲ್ಲಿ ನನ್ನ ಪಾತ್ರ ಬಂದು ಪ್ರವೀಣ್ ಅಂತ. ನಾನು ನಿರುದ್ಯೋಗಿ ಆಗಿದ್ದೀನಿ. ಶ್ರವಣ ಮತ್ತು ಶಾರದಾಮರವರ ಮಗ ಆಗಿದ್ದೀನಿ. ನಾ ಮಾಡೋ ಪಾತ್ರ ತಾಯಿ ಪಾತ್ರ ಅಲ್ಲ. ನನ್ನ ಹೆಸರು ಬಂದ್ಬಿಟ್ಟು ಶ್ರವಣ ಅಂತ. ನಾನು ಮಾಡೋ ಪಾತ್ರ ತಂದೆ ಪಾತ್ರ. ನನ್ನ ಹೆಸರು ಬಂದ್ಬಿಟ್ಟು ಅಜಿತ್ ಅಂತ. ನಾನು ಮಾಡ್ತಿರೋ ಪಾಠ ಸರ್. ನನ್ನ ಹೆಸರು ಬಂದ್ಬಿಟ್ಟು ದಿಲೀಪ್ ಅಂತ. ನಾನು ಮಾತೃ ಸೂಚಿಕೆ ಕಂಪ್ನಿಯ ಓನರ್. ನನ್ನ ಹೆಸರು ಖುಷಿ ಅಂತ. ನಾನು ಮಾಡ್ತಿರೋ ಪಾತ್ರ ತಂದೆ. ಪ್ರವೀಣ, ಏನಪ್ಪ ಮನ್ಯಾಗ ಇದೆಯಲ್ಲ, ಕೆಲ್ಸಕ್ಕೆ ಏನಾರ ಹೋಗೋದೈತೆ ಇಲ್ಲ, ಮನ್ಯಾಗ ಕುತ್ಕೊಂಡಿರ್ತೀಯಲ್ಲ, ಕೆಲಸ ಮಾಡಿ. ನಿಮ್ಮ ಅಪ್ಪ ಒಂದೇ ಕೆಲಸ ಮಾಡ್ತಕ್ಕಲ್ಲ. ನಿನಗೆ ರೇಷನ್ ಅದನ್ನ ತರಬೇಕು, ಮನೆ ಕರೆಂಟ್ ಬಿಲ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು. ನೀನು ದುಡಿಯಪ್ಪ. ಊಟ ಮಾಡೋಕ್ಕೆ ಸ್ವಲ್ಪ ಮಾಡ್ತೀನಿ. ಆಮೇಲೆ ಬಂದ್ ಮಾಡಿ. ಬಾರಿಸಿ ಬಾ ತೋರಿಸಿ. ಏನಿಲ್ಲ ರಿಷಿ, ಜಾಬ್ ಹೋಗ್ತಾ ಇದ್ದೀನಿ. ಏನಪ್ಪ ರಿಷಿ, ಆಗಿದೆಯಾ? ನಮ್ಮ ಆರಾಮಿದ್ದೀವಿ. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ. ಯಾವಾಗ ಬಂದಿಲ್ಲ? ಆಗಲೇ ಬಂದೆ ಅಪ್ಪ. ಜಾಬ್ ಮಾಡ್ತಿದ್ದಾರೆ ಇಲ್ಲ ರಿಷಿ, ಡಿಗ್ರಿ ಕಂಪ್ಲೀಟ್ ಮಾಡ್ತಿದ್ದೀನಿ, ಕೆಲಸ ಹೋಗ್ತಾ ಇದ್ದೀನಿ. ನೋಡಿ ನಾನು ಕಂಪ್ನಿಲಿ ಕೆಲಸ ಮಾಡಿ ಥ್ಯಾಂಕ್ಸ್. ನಾನು ಕಂಪ್ನಿಲಿ ಒಂದು ಕೆಲಸ ಮಾಡ್ತಿದ್ದೀನಿ. ಅಲ್ಲೊಂದು ಜಾಬ್
ಜಾಬ್ ಖಾಲಿ ಐತಿ ಬಾ ಹೋಗೋಣ ಇಂಟರ್ವ್ಯೂ ಕೊಂಡು ಬರೋದಂತ ಅಮ್ಮ ಅಮ್ಮ ನನ್ನ ಬಟ್ಟಿ ಎಲ್ಲಿಟ್ಟಿ ಅಮ್ಮ? ಅಲ್ಲೇ ಬೀರ್ನೆ ಮಾಡ್ಸಿದ್ದ ನೋಡ್ಬಾ ನಾನು ಇಷ್ಟಿ ಜೊತೆಗೆ ಅವ್ರ ಕಂಪ್ನಿ ಒಳಗೆ ಕೆಲಸ ಖಾಲಿ ಇದೆ ಅಂತ ಇಂಟರ್ವ್ಯೂ ಹೋಗ್ಬೇಕಿದ್ದೆ ನಾನು. ಚೆನ್ನಾಗಿ ಮಾಡಪ್ಪ. ಹಾಂ ಸರಿ. ಕೇಳಪ್ಪ ಪ್ಲೀಸ್ ಸರ್ ಪ್ಲೀಸ್ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ. ಯಾಕಂದ್ರೆ ಸರ್ ಎಸ್ ಕಮಿಂಗ್ ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಪ್ಲೀಸ್ ಬಸ್ ಸಸ್ಪೆನ್ಷನ್. ನನ್ನ ಹೆಸರು ಪ್ರವೀಣ್ ಅಂತ ಸರ್. ನಾನು ಮಾಡ್ತಿರೋದು KMF ಅಲ್ಲಿ 2 ವರ್ಷ ವರ್ಕ್ ಮಾಡ್ತಿದ್ದೆ. ನನಗೆ ಅದು ಸ್ಯಾಲರಿ ಸರಿ ಆಗಿಲ್ಲ ಅಂತ ನನಗೆ ಕಂಪ್ನಿ ಒಳಗೆ ಕೆಲಸ ಖಾಲಿ ಆಯ್ತು ಅಂತ ನನಗೆ ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಅಂತ ಹೇಳಿ ನಮ್ಮಲ್ಲಿರೋ ಪ್ರಾಡಕ್ಟ್ನ ನೀವು ಹೇಗೆ ಸೇಲ್ ಮಾಡ್ತೀರಾ ಅಂತ ನಿಮ್ಮಲ್ಲಿರೋ ಸ್ಕಿಲ್ಸ್ನ ನಮ್ಗೆ ಎಕ್ಸ್ಪೆಕ್ಟ್ ಮಾಡಿ. ಸರ್ ನಿಮ್ಮದು ಕಾರ್ ಕಂಪ್ನಿ ಆಗಿರೋದ್ರಿಂದ ಇಲ್ಲಿ ಬರೋ ಕಸ್ಟಮರ್ಗಳಿಗೆ ನಾನು ಆ ಕಾರಿಗೆ ಎಷ್ಟು ಮೈಲೇಜ್ ಹೊಡುತ್ತೆ ಅಂದರೆ ಆ ಕಾರಿಗೆ ಎಷ್ಟು ಆಫರ್ಸ್ ಹಬ್ಬದಲ್ಲ ಆಫರ್ಸ್ ರೇಟ್ ಇದ್ರಲ್ಲ ಆ ಆಫರ್ಸ್ ಬಗ್ಗೆಲ್ಲ ಗ್ರಾಹಕರಿಗೆ ಬಂದವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಡಿಸ್ಕೌಂಟ್ ಬಗ್ಗೆಲ್ಲ ಅವ್ರಿಗೆ ಹೇಳಿ ಆ ಕಸ್ಟಮರ್ಸ್ಗಳನ್ನ ನಾನು ಈ ಕಂಪ್ನಿ ಒಳಗೆ ಕಾರ್ ತಗೊಳ್ಳೋ ಹಾಗೆ ಮಾಡ್ತೀನಿ ಸರ್. ಓಕೆ ಸರಿ, ನಮ್ಮ ಫ್ರೆಂಡಿಗೆಲ್ಲ ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಂಟರ್ವ್ಯೂ ಕೊಟ್ಟಿದ್ದೀನಿ ಸರ್. ನಿಮ್ಮ ಫ್ರೆಂಡ್ಸ್ಗೆ ಏನು ಸ್ಕಿಲ್ಸ್ ಅವ್ರದ್ದು ಇತ್ತು ಅವ್ರ ಸ್ಕಿಲ್ಸ್ನು ಕಲಿಬೇಕು. ಸೊ ಇವಾಗ ಅವ್ರನ್ನ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿರ್ತೀನಿ. ನಾನು ನೆಕ್ಸ್ಟ್ ಟೈಮ್ ನಾನು ಬಂದಾಗ ಬೇಕು. ಓಕೆ ಸರ್, ಚೆನ್ನಾಗಿ ಮಾಡ್ತಂತೆ ಅದು ಇನ್ನು ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದಾರೆ. ಇನ್ನೂ ಸ್ವಲ್ಪ ದಿನ ಬಿಟ್ಟು ನೋಡೋದಂತೆ, ಅಲ್ಲಿವರೆಗೂ ವೇಟ್ ಮಾಡೋಣ. ಸರಿ. ಏನಪ್ಪ ಪ್ರವೀಣ, ಆರಾಮಿದೆಯಾ? ಹಾಂ ಸರ್, ಆರಾಮಿದ್ದೀನಿ ಸರ್. ಬನ್ನಿ ಸರ್, ಒಳಗೆ ಕುತ್ಕೊಂಡು ಬನ್ನಿ. ಏನಪ್ಪ ಏನು ಮಾಡ್ತಿದ್ದೀಯ ಇವಾಗ? ಎಜುಕೇಷನ್ ಸ್ಟಾಪ್ ಮಾಡಿದ್ರೆ ಏನು? ಇಲ್ಲ ಸರ್, ಡಿಗ್ರಿ ಕಂಪ್ಲೀಟ್ ಮಾಡಿ ಇವಾಗ ಮಾಡಿದ್ದೀನಿ ಸರ್. ಕಂಪ್ನಿ ಒಳಗೆ ಜಾಬ್ ಹೋಗ್ತಾ ಇದ್ದೀನಿ. ನಮಸ್ತೆ ಸರ್. ನಮ್ಮ ಚೆನ್ನಾಗಿದ್ರಮ್ಮ? ಸರ್ ನೀವು ಆರಾಮಿದ್ದೀರಿ? ಚೆನ್ನಾಗಿ ಇರಲಿ ಬಿಡಮ್ಮ. ಶುಗರ್ ಲೈಸ್ ಸರ್. ಶುಗರ್ ಲೆಸ್. ಅಲ್ಲಪ್ಪ, ಬರೀ ಜಾಬ್ ಹುಡ್ಕೊಂಡು ಹುಡ್ಕೊಂಡ್ರೆ ಮತ್ತೆ ಇನ್ನೊಂದು ಖುಷಿ ಬಗ್ಗೆ ಏನಾದ್ರು ತಿಳಿಸ್ತೀನಿ. ನನಗೆ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಸರ್. ನಾನು ಮಾಡಿದ್ರೆ ಡಿಗ್ರಿ ಮಾಡೀನಿ, ನಾ ಯಾಕೆ ಕೃಷಿ ಮಾಡಲಿ? ನನ್ನ ಕಂಪ್ನಿ ಒಳಗೆ ಜಾಬ್ ಮಾಡಬೇಕು ಅನ್ನೋದು ನನ್ನ ಆಸೆ ಐತೆ. ನಾನು ಕಂಪ್ನಿ ಜಾಬ್ ಮಾಡಬೇಕು. ಅಲ್ಲಪ್ಪ, ನೀ ಕಂಪ್ನಿ ಒಳಗೆ ಮಾಡು, ಬೇಡ ಅಂತ ಹೇಳ್ತೀನಿ. ಈಗ ಇಂಟ್ರ್ಯೂ ಕೊಡ್ತೀಯಾ? ಮುಗಿಯೋವರೆಗೂ ಆದರೂ ನೀನು ಏನಾರು ನಿಮ್ಮ ಅಪ್ಪ ಅಮ್ಮನ ಹೆಲ್ಪ್ ಮಾಡ್ಬೋದಲ್ಲ. ಈಗ ಒಳಗೆ ಕೃಷಿ ಒಳಗೆ ಹೊಸ ಹೊಸ ಸಂಶೋಧನೆ ಮಾಡಾಕ್ತಾರ. ನೀನು ಒಂದು ಎದ್ರ ಬಗ್ಗೆ ಆದರೂ ಸಂಶೋಧನೆ ಮಾಡ್ಬೋದಲ್ಲ. ನಿಂದು ಹೊಲ ಐತಿ ನೀನು 4 ಜನ ಕಾರ್ಮಿಕರಿಗೆ ಕೆಲಸ ಕೊಡೋದಿದ್ರೆ ಡಿಗ್ರಿ ಓದೇ ನಾನು ಯಾಕೆ ಆ ಕೆಲಸ ಮಾಡ್ಕೊಂತೀಯ? ನನಗೆ ಕೃಷಿ ಮೇಲೆ ಇಂಟ್ರೆಸ್ಟ್ ಇಲ್ಲ ಸರ್. ಅದಕ್ಕೆ ನಾನು ಕಂಪ್ನಿ ಒಳಗೆ ಕೆಲಸ ಮಾಡಬೇಕು ಅನ್ನೋ ನನಗೆ ನೋಡ್ತೀನಿ ಸರ್. ನೀವು ಹೇಳಿರೋದು ಯೋಚನೆ ಮಾಡ್ತೀನಿ. ನಮಗೂ ಕೆಲಸ ಇರ್ತಾರಪ್ಪ, ಬರ್ತೀನಿ. ಸರಿ ಸರ್, ಬಂದಿದ್ದು. ಶಾರದಾ ಬಾಯಾರಿಕೆ ಕಿಟ್ಟಿ ನೀರು ತಗೊಂಬಾ. ಏನ್ ಮಾಡ್ತಾ ಇದೆಯಾ? ತಗೊಂಬಂದಿರಿ. ಎಲ್ಲಿ ಹೋಗ್ಯಾನ ಪ್ರವೀಣ? ಈಗ ಅವ್ರ ನಿಂತು ಮಾತಾಡ್ಸಕ್ಕದ, ಈಗ ಅವ್ರ ಹೊರಗೆ ಕಳಿಸ್ತಾರ. ಏನಪ್ಪ ಪ್ರವೀಣ, ಇಂಟರ್ವ್ಯೂ ಹೋಗಿದ್ದಲ್ಲ, ಏನಾಗ್ತದೆ? ಹಾಂ ಇಂಟ್ರ್ಯೂ ಕೊಟ್ಟು ಬಂದಿದ್ದೀನಿ. ನೋಡ್ಬೇಕು, ವೇಟಿಂಗ್ ಲಿಸ್ಟಲ್ಲಿ ಇರಾಕಿದ್ದಾರೆ, ನೋಡ್ಬೇಕು. ಬೇರೆ ಹತ್ರ ಯಾಕೆ ಕೆಲಸ ಮಾಡ್ತೀಯ? ನಮ್ಮ ಹೊಲದಲ್ಲೇ ವ್ಯವಸಾಯ ಮಾಡ್ಕೊಂಡು ಬೇರೆಯವ್ರಿಗೆ ಕೂಲಿ ಹಾಕೊಡ್ತಾರೆ. ನೀನು ಯಾಕೆ ಹೊರ ಹೋಗ್ತೀಯ? ಇಲ್ಲೇ ಹೊಲದ ಕೆಲಸ ಮಾಡಲ್ಲ. ನಾನು ಡಿಗ್ರಿ ಮಾಡಿದಪ್ಪ, ನಾನೇನು ಹೊಲದ ಕೆಲಸ ಮಾಡಬೇಕು, ನಾನು ಜಾಬ ಮಾಡಬೇಕು. ಹೊಲದಾಗ ಇಲ್ಲೇ ಕೂಲಿ ಹಚ್ಚಿ ಮಾಡುವಾಗ ಯಾಕೆ ಹೊಲ ಕೆಲಸ ಮಾಡ್ತೀಯ ನೀನು? ಸರಿಯಪ್ಪ, ಯೋಚನೆ ಮಾಡಿ ನೋಡ್ಬೇಕು. ಸರಿಪ್ಪ, ಇಷ್ಟ ಆಕಾಶ ಭೂಮಿಯ ಮಡಿಲಲ್ಲಿ ಬೆಳೆದಂತ ಮುದ್ದಾದ ಮಗುವಿಗೆ ಈ ಪ್ರೀತಿ ಎಲ್ಲರ ಹೃದಯದಲ್ಲಿ ಹರಡುತ್ತಾ ನಲಿಯುತ್ತಾ ತಂಪೇವ ತಂಗಾಳಿ ಈ ಪ್ರೀತಿ ಇದು ನೆಲೆಸಿರೋ ಹಸಿರು ಎದೆಯಲ್ಲಿ ಕಲೆತಿರೋ ಉಸಿರು ಮನಗಳ ನಡುವಿನ ಸೇತುವೆ ಈ ಪ್ರೀತಿ ಪ್ರೀತಿಯ ಭಾವಗಳೇ ಭೂಮಿಯ ಮೇಲಿನ ಬಣ್ಣಗಳು ಪ್ರೀತಿನೇ ಇಲ್ಲದೆ ಹೋದರೆ ಬಣ್ಣಗಳಲ್ಲಿ ಪ್ರೀತಿಯ ರೂಪಗಳೇ ಎಲ್ಲೆಡೆ ಚೆಲ್ಲಿನ ಚೆಲುವುಗಳು. ನಾನು ಇಷ್ಟು ದಿನ ಬರೀ ಡಿಗ್ರಿ ಓದೇನಿ ಅಂತ ಬರೀ ನನ್ನ ಕಂಪ್ನಿ ಒಳಗೆ ಜಾಬ್ ಹೋಗ್ಬೇಕು ಅಂತ
ಮಾಡಿದ್ದೆ. ಈ ಕೃಷಿ ಒಳಗೂ ಇಷ್ಟೆಲ್ಲ ಮಾಡಿ ಸಾಧನೆ ಮಾಡಬೇಕು ಅನ್ನೋದು ನನಗೆ ಇವಾಗ ಅರ್ಥಕೊಂಡೆ. ಇದರಿಂದ ನಾನು ಭಾಳ ಸಂಪಾದನೆಯನ್ನು ಕೂಡ ಮಾಡಿದ್ದೇನೆ. ಇದನ್ನ ಹೋಗಿದ್ದು ನಮ್ಮ ಅಪ್ಪ ನಮ್ಮ ಅಮ್ಮಗೆ ಮೊದಲು ಕೊಡ್ತೇನೆ. ಅಪ್ಪ ಅಮ್ಮ, ನಾನು ಇಷ್ಟು ದಿನ ಡಿಗ್ರಿ ಓದೇನಿ, ನಾ ಯಾಕೆ ಬರೀ ಕೃಷಿ ಮಾಡ್ಬೇಕು, ನಾ ಕಂಪ್ನಿಯಾಗ ಕೆಲಸ ಹುಡುಕ್ಬೇಕು ಅಂತ ಅಂತಿದ್ದೆ. ನಾನು ಕೃಷಿ ಒಳಗೂ ಕೂಡ ಸಾಧನೆ ಮಾಡಿ ಇಷ್ಟೆಲ್ಲ ರೊಕ್ಕ ಗಳಿಸ್ತೀನಿ. ತಗರಿ ಅಪ್ಪ. ನೋಡಪ್ಪ, ಈಗಾದ್ರೂ ಗೊತ್ತಾದ ನಿನಗೆ ಹೊರ ಕೆಲಸ ಮಾಡಿದ್ರೆ ಹೆಂಗ, ಹೊರ ಕೆಲಸ ಮಾಡಿದ್ರೆ ಹೆಂಗ ಅಂತ. ಈ ನಿರುದ್ಯೋಗ ಕುರಿತು ಸಮಸ್ಯೆಯ ಕುರಿತು ನಾನು ಇದ್ರದ್ದು ಸಾರಾಂಶ ಏನು ಹೇಳಿದ್ರು ಅಂದ್ರೆ, ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ಕೇವಲ ಬರೀ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಒಳಗೆ ಸೆಕ್ಟರ್ ಒಳಗೆ ನಾವು ಕೆಲಸ ಮಾಡ್ಬೇಕು ಅನ್ನೋದು ನಮ್ಗೆ ಇರ್ತೈತಿ. ಆಮೇಲೆ ಕಡೆಗೆ ನಾವು ಡಿಗ್ರಿ ಮಾಡೇವಿ, ನಾ ಯಾಕೆ ಕೃಷಿ ಮಾಡ್ಬೇಕು, ವ್ಯವಸಾಯ ಮಾಡ್ಬೇಕು ಅನ್ನೋ ಅಹಂ ನಮಗಿರ್ತೈತಿ. ಆ ದುರಂಕಾರ ಎಲ್ಲ ಬಿಟ್ಟು ನಾವು ಯಾವ್ದ್ರೊಳಗರಾಗಿ ಬಟ್ ಕೆಲಸದಾಗ ತೊಡಗಬೇಕು ಅನ್ನೋದು ಈ ನಾಟಕದ ಸಾರಾಂಶ ಆಗೈತೆ. ಥ್ಯಾಂಕ್ ಯು. ಪುತ್ರ ಕರ್ಣ, ನಮಸ್ತೆ ಪಿತಾಶ್ರೀ. ಏನು ಇವತ್ತು ಬೆಳಿಗ್ಗೆ ಬಂದ ವಿಷಯ? ಕರ್ಣ, ಇವತ್ತು ನಿನಗೆ ಮಾರುವೇಷದಲ್ಲಿ ಕೃಷ್ಣ ಬಂದು ನಿನ್ನ ಕರ್ಣಕುಂಡಲ ಮತ್ತು ನಿನ್ನ ಕವಚಗಳನ್ನು ದಾನ ಕೇಳುತ್ತೇನೆ. ನೀನು ಯಾವುದೇ ಕಾರಣಕ್ಕೂ ದಾನವನ್ನು ನೀಡುವಂತಿಲ್ಲ. ಏಕೆಂದರೆ ನಿನಗೇನಾದರೂ ಮುಂದೆ ನೀನು ಉಳಿಯಬೇಕೆಂದರೆ ಮುಂದಿನ ಈ ಕುರುಕ್ಷೇತ್ರ ಯುದ್ಧವನ್ನು ನೀನು ಜಯಶಾಲಿಯಾಗಬೇಕೆಂದರೆ ನಿನಗೆ ಮುಖ್ಯವಾದ ಅಂಶವೇ ಆ ಕರ್ಣಕುಂಡಲ ಮತ್ತು ಕವಚವಾಗಿರುತ್ತದೆ. ಕೃಷ್ಣ ಕರ್ಣ, ಆಯ್ತು ಪಿತಾಶ್ರೀ, ನಿಮ್ಮ ಆಶಯದಂತೆ ನಾನು ನೀಡುವುದಿಲ್ಲ. ನಾ ಬರುತ್ತೇನೆ ಕೃಷ್ಣ, ನಾ ಬರುತ್ತೇನೆ ಕರ್ಣ. ಯಾರಿದ್ದೀರಪ್ಪ? ಯಾರಿದ್ದೀರಪ್ಪ? ನಮಸ್ತೆ ನಮಸ್ತೆ. ಯಾರು ನೀವು? ನಮಸ್ಕಾರ. ನೀವು ಯಾರು? ನಾನು ಅಂಗದೇಶದ ರಾಜ ಕರ್ಣ. ಓ, ಆ ರಾಜ ನೀನೇ ಏನು? ನೀನು ದಾನದಲ್ಲಿ ತುಂಬಾ ಶೂರನಿದ್ದೀಯಂತೆ, ಹೌದಾ? ಹೌದು 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 ಹಿರಿಯರೇ, ನಿಮಗೇನು ಬೇಕಿತ್ತು? ಹಾಗಾದರೆ ನಿನ್ನ ಕರ್ಣಕುಂಡಲ ಮತ್ತು ನಿನ್ನ ಕವಚವನ್ನು ನನಗೆ ದಾನ ನೀಡುವೆಯಾ? ಓ, ಅದು ನೀವೇ ಏನು ಮಾರುವೇಷದಲ್ಲಿ ಬಂದಿರುವ ಕೃಷ್ಣನೇ? ನಾನೇ ಕರ್ಣ. ನಿಮ್ಗೆ ಹೇಗೆ ಗೊತ್ತಾಯಿತು? ಬೆಳಗ್ಗೆ ನನ್ನ ಪಿತಾಶ್ರೀಯಾದ ಸೂರ್ಯದೇವನು ಬಂದು ನನಗೆ ಸೂಚನೆಯನ್ನು ನೀಡಿದ್ದರು. ನೀವು ಬಂದು ಇಂದಿನ ದಿನ ಬಂದು ನನ್ನ ಬಳಿ ಕರ್ಣಕುಂಡಲ ಮತ್ತು ಕವಚಗಳನ್ನು ದಾನ ಕೇಳುತ್ತೀರಿ ಎಂದು. ಹೌದೇ ಕರ್ಣ? ಹಾಗಾದರೆ ನೀನು ನನಗೆ ಕರ್ಣಕುಂಡಲ ಮತ್ತು ಕವಚಗಳನ್ನು ನೀಡುವುದಿಲ್ಲವೇ? ನಾನು ಒಬ್ಬ ಧರ್ಮಿಯಾಗಿ ಅದನ್ನು ಮಾಡಲೇಬೇಕು. ದಾನ ನೀಡುವುದು ನನ್ನ ಧರ್ಮ. ಆ ಕಾರಣದಿಂದ ನಿಮಗೆ ಕರ್ಣಕುಂಡಲ ಮತ್ತು ನನ್ನ ಕವಚವನ್ನು ದಾನ ನೀಡುತ್ತೇನೆ. ಆಯ್ತು ಕರ್ಣ, ನೀನು ನನಗೆ ಇದನ್ನು ಕರ್ಣಕುಂಡಲ ಮತ್ತು ಕವಚವನ್ನು ದಾನ ನೀಡು. ಆಯ್ತು, ನಿನಗೆ ನಾನು ದಾನ ನೀಡುತ್ತೇನೆ. ಆದರೆ ಒಂದು ಮಾತು ಕರ್ಣ, ಇಂದಿನ ದಿನ ನಿನ್ನ ನಿಜ ಜೀವನದ ಒಂದು ಸತ್ಯವನ್ನು ನಾನು ನಿನ್ನ ಮುಂದೆ ಬಿಚ್ಚಿಡುತ್ತೇನೆ. ಏನು ಕೃಷ್ಣ ಅದು? ಕರ್ಣ, ಇಂದಿನ ದಿನ ನಿನ್ನ ನಿಜವಾದ ತಾಯಿ ಯಾರೆಂದು ನಿನಗೆ ತಿಳಿಯುತ್ತದೆ. ಏಕೆಂದರೆ ನೀನು ಒಬ್ಬ ಅಂಗರಾಜ ಅಲ್ಲ, ನಿನಗೆ ಒಬ್ಬ ಮಾತೆಗೆ ಇಟ್ಟಿದ್ದಾಳೆ ಎಂದು ನಿನಗೆ ತಿಳಿದೇ ಇಲ್ಲ. ಆದರೆ ನಾನೊಬ್ಬ ಸೂತಕಿಯ ಮಗ ಎಂದು ಪ್ರಪಂಚ ನನ್ನನ್ನು ತಿಳಿದಿದೆ. ಅದೇ ನಿನಗೂ ಕೂಡ ತಿಳಿದೇ ಇದೆಯಲ್ಲ? ಹೌದು ಕರ್ಣ, ಆದರೆ ನಿನ್ನ ನಿಜವಾದ ತಾಯಿ ಕುಂತಿ ಅಂತ ನಿನಗೆ ಇದುವರೆಗೂ ಗೊತ್ತೇ ಇಲ್ಲ. ಕುಂತಿಯ ನನ್ನ ತಾಯಿ? ಹೌದು ಕರ್ಣ, ನಿನ್ನ ನಿಜವಾದ ತಾಯಿ ಕುಂತಿ. ಇಂದಿನ ದಿನ ಅವಳು ಸಹ ನನ್ನ ಜೊತೆಯಲ್ಲಿ ಬಂದಿದ್ದಾಳೆ. ಹೌದಾ? ನಾನು ಅವಳನ್ನು ಭೇಟಿಯಾಗುವಂತೆ ನನಗೆ ಇವಾಗ ನಿನ್ನ
ಕರ್ಣಕುಂಡಲ ಮತ್ತು ನಿನ್ನ ಕವಚವನ್ನು ದಾನ ನೀಡಿ ನಿನ್ನ ಮಾತಿನೊಂದಿಗೆ ನೀನು ಮಾತನಾಡುವಂತೆ. ಆಯ್ತು ಕೃಷ್ಣ, ನನ್ನ ಕರ್ಣಕುಂಡಲವನ್ನು ತೆಗೆದುಕೋ. ನಿನ್ನ ಮಾತೆಯನ್ನು ನಾನು ಕಳಿಸುತ್ತೇನೆ, ಮಾತನಾಡು ಕೃಷ್ಣ, ಮಾತನಾಡು ಕರ್ಣ. ಪುತ್ರ ಕರ್ಣ, ನನ್ನನ್ನು ಕ್ಷಮಿಸಿಬಿಡು ಪುತ್ರ. ಮಾತೆ ಇಷ್ಟು ದಿನವಾದರೂ ನೀನು ನನ್ನ ಮಾತೆಯಿಂದ ಯಾಕೆ ನನಗೆ ಈ ಸುದ್ದಿಯನ್ನು ಹೇಳಲಿಲ್ಲ? ಪುತ್ರ, ನಾನು ಹೇಳುವ ಸ್ಥಿತಿಯಲ್ಲಿ ಇರಲೇ ಇಲ್ಲ. ನಾನು ನಿನಗೆ ವಿವಾಹದ ಮುಂಚೆಯೇ ನಿನಗೆ ಜನ್ಮ ನೀಡಿದ್ದರಿಂದ ಈ ಸಮಾಜದ ಮುಂದೆ ನಾನು ಒಬ್ಬ ಉತ್ತಮ ಮಹಿಳೆ ಎಂದು ಎನಿಸಿಕೊಳ್ಳಲಾರದೆ ಈ ಕೆಲಸಕ್ಕೆ ನಾನು ಜರುಗಿಬಿಟ್ಟೆ ಕೃಷ್ಣ. ಮಾತೆ, ಆದರೆ ನೀನು ನಿಮ್ಮ ಸ್ಥಾನಕ್ಕೆ ಬಂದಾಗಲಾದರೂ ನನಗೆ ಈ ಸುದ್ದಿಯನ್ನು ಮುಟ್ಟಿಸಬಾರದಿತ್ತೆ. ನಾನು ಆ ವಿಷಯವನ್ನು ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಕರ್ಣ. ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು ಕರ್ಣ. ಕ್ಷಮಿಸುವ ಮಾತೆ, ಏಕೆಂದರೆ ನಾನು ನಿನ್ನ ಪುತ್ರನಲ್ಲವೇ. ಪುತ್ರ, ನೀ ಈ ಕ್ಷಮೆಯಿಂದಲೇ ನನಗೆ ಒಂದು ಮಾತನ್ನು ನೀಡುವೆಯಾ? ಆಯ್ತು ಮಾತೆ, ಏನು ಬೇಕು ನಿಮ್ಮ ಮಾತಿಗೆ ಕೇಳಿ ಮಾತೆ. ಈ 18 ದಿವಸದ ಯುದ್ಧದಲ್ಲಿ ನನ್ನ ಯಾವುದೇ ಪುತ್ರನನ್ನು ನೀನು ವಧೆಗೊಳಿಸುವಂತಿಲ್ಲ ಎಂದು ನನಗೆ ಮಾತನ್ನು ನೀಡು ಪುತ್ರ. ಮಾತೆ, ನಾನು ಸೂರ್ಯದೇವನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ಯಾವುದೇ ಕಾರಣಕ್ಕೂ ನಿನ್ನ 4 ಮಕ್ಕಳಲ್ಲಿ ಯಾರನ್ನು ನಾನು ವಧೆಗೊಳಿಸುವಂತಿಲ್ಲ. ಆದರೆ ಒಬ್ಬನನ್ನು ಮಾತ್ರ ನಾನು ಜೀವ ಸಹಿತ ಉಳಿಸುವುದಿಲ್ಲ ಮಾತೆ. ಆದರೆ ಪುತ್ರ ನೀನು ನನ್ನ ಮಕ್ಕಳನ್ನು ನೀನು ಯಾವುದೇ ಕಾರಣಕ್ಕೂ ವಧೆಗೊಳಿಸುವಂತಿಲ್ಲ ಪುತ್ರ. ಆಯ್ತು ಮಾತೆ, ನಿನ್ನ ಮಾತೆಯಂತೆ ನಾನು ನಿಮ್ಮ ಪುತ್ರನನ್ನು ಯಾವುದೇ ರೀತಿಯ ಹಿಂಸಾಚಾರವನ್ನು ಮಾಡುವುದಿಲ್ಲ.